ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಈಗ ದೇಶಾದ್ಯಂತ ಗ್ಯಾಸ್ ಕೊರತೆ ಉಂಟಾಗಿದೆ. ಇದೆಲ್ಲದರ ನಡುವೆ LPG ವಾಹನ ಸೋರಿಕೆ ಆಗಿಬಿಟ್ಟಿದೆ. ಕಾರವಾರದ ತಂಬೂರ ಕ್ರಾಸ್ ಬಳಿ ಗ್ಯಾಸ್ ಲೀಕೇಜ್ ಆತಂಕ ಶುರುವಾಗಿದೆ. ಈಗ ಗ್ಯಾಸ್ ಕೊರತೆ ಮಧ್ಯೆ LPG ವಾಹನ ಸೋರಿಕೆಯಾಗಿದೆ. ಕಾರವಾರದ ತಂಬೂರ ಕ್ರಾಸ್ ಬಳಿ ಗ್ಯಾಸ್ ಲೀಕೇಜ್ ಆಗಿರೋದು. ಕಲಘಟಗಿ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಆಗಿರುವಂತಹ ಘಟನೆ ಇದು. ಮುಂಜಾಗ್ರತಾ ಕ್ರಮವಾಗಿ ಕಲಘಟಗಿ ಯಲ್ಲಾಪುರ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಹುಬ್ಬಳ್ಳಿ ಕಾರವಾರ ಅಂಕೋಲಾ ಮಾರ್ಗ, ಧಾರವಾಡ ಕಲಘಟಗಿ ಯಲ್ಲಾಪುರ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ಈಗ ಒಂದ್ ಕಡೆ ಗ್ಯಾಸ್ ಕೊರತೆ ಇಡೀ ದೇಶದಲ್ಲಿ, ಇದೆಲ್ಲದರ ನಡುವೆ LPG ವಾಹನ ಸೋರಿಕೆಯಾಗಿರೋದು. ಕಾರವಾರದ ತಂಬೂರ ಕ್ರಾಸ್ ಬಳಿ ಆಗಿರುವಂತಹ ಘಟನೆ ಇದು. ಕಲಘಟಗಿ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಆಗಿರುವಂತಹ ಘಟನೆ. ಸಹಜವಾಗಿ ಭಯಾನಕ ಇದೆಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ನೋಡಿ, ಅಪಘಾತ ಆಗಿದೆ ಅಲ್ಲಿ. ರಾಷ್ಟ್ರೀಯ ಹೆದ್ದಾರಿ ತರ ಕಾಣಿಸ್ತಾ ಇದೆ. ಸೊ ರಸ್ತೆಯ ಮಧ್ಯದಲ್ಲೇ ಆ ಲಾರಿ ಬಿದ್ದಿದೆ. ನೋಡಿ ಯಾವ ರೀತಿಯಾಗಿ ಗ್ಯಾಸ್ ಹೊರಗಡೆ ಬರ್ತಾ ಇದೆ ಅಂತ ಹೇಳಿ. ಕಲಘಟಗಿ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಆಗಿರುವಂಥ ಘಟನೆ ಇದು. ಸೊ ಮುಂಜಾಗ್ರತಾ ಕ್ರಮವಾಗಿ ಕಲಘಟಗಿ ಯಲ್ಲಾಪುರ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಕಾರವಾರ ಅಂಕೋಲಾ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಜೊತೆಗೆ ಧಾರವಾಡ ಕಲಘಟಗಿ ಯಲ್ಲಾಪುರ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಈಗ ಹೆಂಗಾಗ್ಬಿಡುತ್ತೆ ಅಂತ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬ್ಲಾಸ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹಾಗಾಗಿ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಧರ್. ಯಾವಾಗ ಆಗಿರುವಂಥದ್ದು ಇದು, ಜೊತೆಗೆ ಹೇಗಾಯ್ತು ಅಂತ ಈ ಘಟನೆ? ಖಂಡಿತ ರಾಮ್, ನಿನ್ನೆ ಅಷ್ಟೇ ಆಗಿರುವಂತದ್ದು. ಇದು ನಿನ್ನೆ ಸಂಜೆ ಧಾರವಾಡ ಮತ್ತು ಹುಬ್ಬಳ್ಳಿ ಮತ್ತು ಕಾರವಾರ ರಸ್ತೆಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ. ಯಾಕಂತಂದ್ರೆ ಈಗಾಗಲೇ ಹಲವಾರು ದಿನದಿಂದ ಗ್ಯಾಸ್ ಅಭಾವ ರಾಜ್ಯ ಮತ್ತು ದೇಶ ಎದುರಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ನ ಒಂದಿಷ್ಟು ಟ್ಯಾಂಕರ್ಗಳು ಬೇರೆ ಬೇರೆ ಭಾಗಗಳಲ್ಲಿ ಹೋಗ್ತಾ ಇತ್ತು. ಅಷ್ಟೇ ಅಲ್ಲದೆ ಕಾರವಾರ ಅಂದ್ರೆ ಅಲ್ಲಿ ಒಂದಿಷ್ಟು ಟ್ಯಾಂಕರ್ಗಳು ಹೋಗುವಂಥದ್ದು ಸಾಮಾನ್ಯವಾಗಿ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಒಂದು ವಾಹನ, ಟ್ಯಾಂಕರ್ ಹೊತ್ತಂತ ವಾಹನ ಒಂದು ಕಾರವಾರಕ್ಕೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ವಾಹನ ಸಂಪೂರ್ಣವಾಗಿ ಸಣ್ಣದಾಗಿ ಸೋರಿಕೆ ಆಗಿರುವಂತದ್ದು ಈಗಾಗಲೇ ಡ್ರೈವರ್ ಗಮನಕ್ಕೆ ಬರುತ್ತೆ. ಗಮನಕ್ಕೆ ಬಂದ ತಕ್ಷಣ ಅಲ್ಲೇ ಒಂದು ಪಕ್ಕಕ್ಕೆ ಹಾಕಿ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ. ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಸ್ಥಳೀಯ ಪೊಲೀಸರು ಕೂಡ ಭೇಟಿಯನ್ನು ನೀಡಿದರೆ ಸದ್ಯ ಅಲ್ಲಿ ಏನಾಗಿದೆ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿದಂತ ವೇಳೆಯಲ್ಲಿ ಗ್ಯಾಸ್ ಲೀಕೇಜ್ ಸಣ್ಣದಾಗಿ ಆರಂಭ ಆಗಿರುವಂತದ್ದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ವಾಹನಗಳು ಬಂದಂತ ವೇಳೆಯಲ್ಲಿ ಮತ್ತಷ್ಟು ದೊಡ್ಡ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಗ್ಯಾಸ್ ಲೀಕೇಜ್ ಅನ್ನ ತಡಿಬೇಕು ಅಥವಾ ಅದಕ್ಕೇನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ವಾಹನಗಳು ಓಡಾಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಅಲ್ಲಿ ಯಾವುದೇ ರೀತಿಯಾಗಿ ವಾಹನ ಓಡಾಟಕ್ಕೆ ಸಂಚಾರ ವ್ಯವಸ್ಥೆಗೆ ಇಲ್ಲೂ ಕೂಡ ಅನುವು ಮಾಡಿಕೊಟ್ಟಿಲ್ಲ. ಯಾಕಂತಂದ್ರೆ ವಾಹನಗಳು ಓಡಾಟ ಮಾಡದಂತ ವೇಳೆಯಲ್ಲಿ ಮತ್ತಷ್ಟು ಯಾವ್ದಾದ್ರು ಅನಾಹುತಗಳು ಆಗ್ತವೆ ಅನ್ನೋ ಕಾರಣಕ್ಕಾಗಿ ಈಗ ಕೇವಲ ಬೈಕ್ಗಳಿಗೆ ಮಾತ್ರ ಅಲ್ಲಿ ಒಂದಿಷ್ಟು ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು ಅಥವಾ ಕಾರ್ಗಳಾಗಿರ್ಬೋದು ಇನ್ನಷ್ಟು ವಾಹನಗಳ ಸಂಚಾರ ಸಂಪೂರ್ಣವಾಗಿ ಈಗಾಗಲೇ ಸ್ಥಗಿತ ಆಗಿರುವಂತದ್ದು. ಯಾವುದೇ ರೀತಿಯಾಗಿ ಕಾರವಾರಕ್ಕೆ ಹೋಗುವಂತ ಮಾರ್ಗವನ್ನ ಈಗಾಗಲೇ ಮುಂಡಗೋಡ ತಟಸ್ಥ ಮಾರ್ಗವಾಗಿ ಮತ್ತು ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.